ನಮ್ಮ ಲೈಫ್ ಸ್ಮೂತಾಗಿ ನಡೀತಾ ಇದೆ ಅಂತ ಅಂದ್ಕೊಂಡ್ರೆ ಒಂದು ಸೆಕೆಂಡಲ್ಲಿ ಫುಲ್ಲು ಎದ್ವಾ ತದ್ವಾ ಆಗೋಯ್ತು. ಎಸ್ಟರ್ಡೇ ನೈಟ್ ನಾವು ಇಂಪೀರಿಯಲ್ಗೆ ರಾತ್ರಿ ಮಿಡ್ ನೈಟ್ ಕ್ರೇವಿಂಗ್ಸ್ ಅಂತ ಅಂತಾರಲ್ಲ ಆ ಥರ ಅಂದ್ಕೊಂಡು ಹೋದ್ವಿ. ಗೊತ್ತಿರಲಿಲ್ಲ ಇರುತ್ತಾ ಹೋಟ್ಲು ಕ್ಲೋಸ್ ಆಗಿರುತ್ತಾ, ಆಲ್ಮೋಸ್ಟ್ 12 ಆಗಿತ್ತು ಅಂತ ಅಂದ್ಬಿಟ್ಟು ನೋಡೋಣ ಅಂತ ಹೋದ್ವಿ. ಬಟ್ ಲಕಿಲಿ ಓಪನ್ ಇತ್ತು. ಅಲ್ಲಿ ಹೋದ್ವಿ, ಸ್ವಲ್ಪ ಜನ ಇದ್ದದ್ದು ನೋಡಿ ನಮಗೆ ಸ್ವಲ್ಪ ಸಮಾಧಾನ ಆಯಿತು. ಸ್ವಲ್ಪ ಯಾರೋ ಇದ್ದಾರಪ್ಪ ಮನುಷ್ಯರು ಈ ಟೈಮಲ್ಲಿ ತಿನ್ನೋರು ಅಂತ ಅಂದ್ಬಿಟ್ಟು ನಮ್ಮ ಜೊತೆ. ಅದಾದಮೇಲೆ ನಮ್ಮ ರೆಗ್ಯುಲರ್ ಆರ್ಡರ್ ಏನಿರುತ್ತಲ್ವ ಅದನ್ನೇ ಪ್ಲೇಸ್ ಮಾಡಿದ್ವಿ. ಲಕಿಲಿ ಬೇಗ ಕೊಟ್ಟರು. ಅಲ್ಲಿಂದ ತಿನ್ಕೊಂಡು ಫುಲ್ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಎಂಜಾಯ್ ಮಾಡಿಕೊಂಡು ನಾವು ಅಲ್ಲಿಂದ ನಮ್ಮ ಫೀಡ್ಬ್ಯಾಕ್ ಕೊಟ್ಬಿಟ್ಟು ನಾವು ಅಲ್ಲಿಂದ ಹೊರಟ್ವಿ. ಒಂದೊಂದು ಸತಿ ಸ್ಮಾಲ್ ಕ್ರೇವಿಂಗ್ಸ್ ಅಥವಾ ಇಷ್ಟನ ಪೂರ್ತಿ ಮಾಡ್ಕೊಳ್ಳೋದ್ರಲ್ಲೇ ತುಂಬ ಖುಷಿ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅನಿಸುತ್ತೆ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಸ್ಟ್ರೇಟಾಗಿ ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನಕ್ಕೆ ಹೋದ್ವಿ. ತುಂಬ ಹೆವಿ ಫೀಲ್ ಇತ್ತು ಮನಸ್ಸಲ್ಲಿ, ಯಾಕೆ ಅಂತ ಗೊತ್ತಿಲ್ಲ. ಅದನ್ನೊಂಚೂರು ಇಳಿಸ್ಕೊಳ್ಳೋಣ ಅಂತಂದ್ಬಿಟ್ಟು ದೇವಸ್ಥಾನಕ್ಕೆ ಹೋದ್ವಿ. ಬಟ್ ಅಲ್ಲಿ ಹೋಗ್ತಿದ್ದಂಗೆ ಏನಂತ ಗೊತ್ತಿಲ್ಲ, ನಮಗೆ ಕಾಯಿ ಕಟ್ಟಬೇಕು ಅನಿಸ್ತು. ಜನ ಕೂಡ ಇರಲಿಲ್ಲ ಅವತ್ತು. ನಾವು ಹೋಗಿದ್ದು ಮಂಗಳವಾರ ಆಗಿದ್ದರಿಂದ ಹೋದ್ವಿ, ಕಾಯಿ ಇಸ್ಕೊಂಡ್ವಿ, ಅಲ್ಲಿ ಟೋಕನ್ ಬರೆಸ್ಕೊಂಡ್ವಿ, ಹೋಗಿ ಕೂತ್ಕೊಂಡ್ವಿ. ಅಲ್ಲಿ ಮಂತ್ರ ಅಕ್ಷತೆ ಎಲ್ಲ ಕೊಡ್ತಾರೆ. ಎಲ್ಲ ಮಂತ್ರ ಎಲ್ಲ ಹೇಳಿಬಿಟ್ಟು ಹೋಗಲ್ಲಿ ಕಾಯಿ ಕಟ್ಬಿಟ್ಟು ಬಂದ್ವಿ. ಒಂಥರ ಖುಷಿ ಆಯಿತು ಮನಸ್ಸಿಗೆ, ಒಂಥರ ನೆಮ್ಮದಿ ಅಂತ ಹೇಳ್ತಾರಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದರೆ, ಆ ಥರ ಅನಿಸ್ತು ನಮಗೆ. ಯಾಕೆ ಕಾಯಿ ಕಟ್ಟಿದ್ವಿ ಅಂತಂದರೆ ಹಂಗೆ ದೇವ್ರಿಗೆ ಮೊರೆ ಹೋಗೋದಕ್ಕೆ ಕಾರಣ ಬೇಕಾಗಿಲ್ಲ ಅಂತ ಅಂತಾರಲ್ಲ ಹಂಗೆ. ಆ ಥರ ನಾವಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನಾವು ಮಾತಾಡಿಕೊಂಡು ಅದು ಇದು ಎಲ್ಲನೂ ನಾವಲ್ಲಿಂದ ಮನೆಗೆ ಬಂದ್ವಿ. ಬಟ್ ಹೇಳ್ತಾರಲ್ಲ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ನಾವು ಸುಮ್ಮನೆ ದೇವಸ್ಥಾನಕ್ಕೆ ಹೋಗಲ್ಲ, ದೇವರೇ ನಮ್ಮನ್ನು ಕರಿಬೇಕು ಅಂತ ಅಂದ್ಬಿಟ್ಟು. ಆ ಥರನೇ ನನಗೂ ನನ್ನ ಹಸ್ಬೆಂಡ್ಗೂ ಇಲ್ಲ ಅನಿಸಿತ್ತು. ಬೆಳಗ್ಗೆ ಎದ್ದಂಗೆ ನಾವು ಹೋಗಿದ್ದು, ಪ್ಲ್ಯಾನ್ಸ್ ಏನೂ ಇರಲಿಲ್ಲ. ಸಡನ್ನಾಗಿ ದೇವರು ನಮ್ಮನ್ನು ದರ್ಶನಕ್ಕೆ ಕರೆದ್ರು ಅಂತಲೇ ಹೇಳ್ಬೋದು. ಹೇಳಿದ್ರೆ ತಪ್ಪಾಗಲ್ಲ ಅಂತ ನನಗನ್ಸುತ್ತೆ. ನಾವು ಇಲ್ಲಿ ಟಿಫನ್ ಮಾಡ್ದಿರನೇ ಹೊರಟಿದ್ವಿ. ಟಿಫನ್ ಹೊರಟಿದ್ದ ಕಾರಣ ನಾವು ಅಲ್ಲಿಂದ ಬಂದಿದ್ದ ತಕ್ಷಣ ಹೊಟ್ಟೆ ಹಸಿತಾಯಿತ್ತು ಇಬ್ರಿಗೂ ಅಂತ ಹೇಳ್ಬಿಟ್ಟು ಮನೇಲಿ ಪೂರಿ ಮಾಡಿದರು. ಪೂರಿ ಸಾಗು ಹಾಕ್ಕೊಂಡು ತಿಂದು ಜೊತೆಗೆ ಸ್ವಲ್ಪ ಟೀ ಕುಡಿದ್ಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾಯಿದ್ವಿ. ಡೇ ಇನ್ನೇನು ಚೆನ್ನಾಗಿ ಹೋಗ್ತಾಯಿದೆ ಅಂತ ಅನ್ನೋ ಅಷ್ಟರಲ್ಲೇ ಒಂದು ಇನ್ಸಿಡೆಂಟ್ ಆಗೋಯ್ತು. ಇದೇನಪ್ಪ ಇಷ್ಟೊತ್ತವರೆಗೂ ಚೆನ್ನಾಗಿದ್ರು, ಸಡನ್ನಾಗಿ ಟ್ವಿಸ್ಟು ಹರ್ಟು ಅಂತ ಇದ್ದಾರೆ ಅಂತ ಅನ್ಕೊತಾ ಇದ್ದರೆ, ನೀವು ನನ್ನ ಲಾಸ್ಟ್ ವೀಡಿಯೋ ನೋಡಿರ್ತೀರ. ನನ್ನ ಫೋನ್ ಹೊಡೆದೋಗಿತ್ತು, ನನ್ನ ಹಸ್ಬೆಂಡ್ ಹೊಸ ಫೋನ್ ಕೊಡಿಸಿದ್ರು ಅಂತ ಹೇಳಿದ್ದೆ. ಬಟ್ ಈ ಶಾರ್ಟ್ ಸೀನ್ ತೊಗೊಳ್ಬೇಕಾದ್ರೆ ನನ್ನ ಫೋನ್ ಮತ್ತೆ ಬಿದ್ದು ಹೊಡೆದೋಯ್ತು. ಹೊಸ ಫೋನು ಈ ಥರ ಡ್ಯಾಮೇಜ್ ಆದರೆ ಎಷ್ಟು ಬೇಜಾರಾಗತ್ತೆ ಹೇಳಿ. ನನಗೆ ಬೇರೆ ಯಾರು ಹೇಳೋದು ಬೇಡ, ನನಗೆ ದುಃಖ ತಡ್ಕೊಳಕ್ಕಾಗಲಿಲ್ಲ. ಮನ್ಸು ಹೊಡೆದೋಯ್ತು ಅಂತ ಅಂದರೆ ತಪ್ಪೇ ಆಗಲ್ಲ. ಲೈಫ್ ಕೊಟ್ಟಿದ್ದ ಟ್ವಿಸ್ಟು ನನಗೆ ಇದೇನೇ. ನಾನು ತುಂಬ ಬೇಜಾರಲ್ಲಿ ಕೂತಿದ್ದೆ. ನನ್ನ ಹಸ್ಬೆಂಡ್ ಬಂದುಬಿಟ್ಟು ಹಾನೆಸ್ಟಾಗಿ ಹೇಳಿದರು, ಏನೂ ಆಗಲ್ಲ, ಹೊಡೆದೋಗಿರೋದು ಫೋನೇ ತಾನೇ, ನಿನ್ನ ಮನ್ಸಿಗಿಂತ ಏನು ದೊಡ್ಡದಲ್ಲ ಅದು, ತಲೆ ಕೆಡಿಸ್ಕೊಳ್ಬೇಡ, ನಾನು ಮಾಡಿಕೊಡ್ತೀನಿ, ಅಡುಗೆ ತಿನ್ನು ಫಸ್ಟು, ಊಟ ಎಲ್ಲ ಬಿಡಬೇಡ ಅಂತ ಅಂದ್ಬಿಟ್ಟು ಪಾಪ ಅವರು ಕಷ್ಟಪಟ್ಟು ಎಲ್ಲ ಅಡುಗೆ ಮಾಡಿಕೊಟ್ರು. ತುಂಬ ಖುಷಿಯಾಯಿತು. ಇಂಥ ಸ್ಮಾಲ್ ಎಫರ್ಟೇ ನಮಗೆ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಅಂತ ನನಗನ್ನಿಸ್ತು. ನಾನಂತೂ ಖುಷಿಪಟ್ಟೆ. ಅಲ್ಲಿಂದ ಸಂಜೆ ನಮ್ಮ ತಾಯಿ ಮನೆಗೆ ಹೋಗೋಣ ಅಂತಂದ್ಬಿಟ್ಟು ನಾವು ಅಲ್ಲಿಂದ ಹೊರಡಬೇಕಾದ್ರೆ ನನ್ನ ಮಗಳು ಸ್ವಲ್ಪ ಟ್ರಾವೆಲ್ ಅಂತ ಅಂದರೆ ಅವಳಿಗೆ ತುಂಬ ಖುಷಿ, ತುಂಬ ಜೋಶು. ರೋಡಲ್ಲಿ ಹೋಗೋ ಬರೋರ್ಗೆಲ್ಲರಿಗೂ ಹಾಯ್ ಬಾಯ್, ಆಮೇಲೆ ಯಾವುದೇ ಆ್ಯನಿಮಲ್ ನೋಡಿದ್ರು ಅವಳಿಗೆ ಡಾಗಿ ಒಂದು ಗೊತ್ತಾಗಿದೆ. ಬೋಬೋ ಅಂತ ಹೇಳ್ತಾ ಇದ್ಲು. ನನ್ನ ದುಃಖ ಅಲ್ಲಿ ಆಲ್ಮೋಸ್ಟ್ ಒಂದು 70% ಮರ್ತಿದ್ದೆ ಅಂತ ಹೇಳ್ಬೋದು. ಅದಾದಮೇಲೆ ನಾವು ರೋಡಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ನೇಚರ್ನ ಎಂಜಾಯ್ ಮಾಡಿಕೊಂಡು ಮನೆಗೆ ಹೋಗಿ ತಲುಪಿದ್ವಿ. ತವ್ರ ಮನೆ ಅಂದ್ರೇ ಹೆಣ್ಮಕ್ಳಿಗೊಂದು ಖುಷಿ ಅಲ್ವಾ. ಮನೆಗೆ ಹೋಗಿದ ತಕ್ಷಣ ಎಷ್ಟೇ ಹೊಟ್ಟೆ ತುಂಬಿದ್ರು ತಾಯಂದಿರ ಕೆಲಸನೇ ಫಸ್ಟು. ಮತ್ತಿದ್ದು ಅಲ್ಲೊಂಚೂರು ಬ್ಯಾಟಿಂಗ್ ಮಾಡಿ ನಮ್ಮ ಅಕ್ಕನ ಮಗನ ಜೊತೆ ಆಟ ಶುರು ಮಾಡಿಕೊಂಡ್ವಿ. ಅನ್ಫಾರ್ಚುನೇಟ್ಲಿ ನಂದಲ್ಲಿ ಫೋನ್ದು ರೆಕಾರ್ಡಿಂಗ್ ವಾಯ್ಸ್ದು ಸ್ಟಾರ್ಟ್ ಆಗಿರಲಿಲ್ಲ. ಸೊ ನನ್ನ
ಮಗ ಇರ್ಲಿಕ್ಕೆ ಹೇಳ್ತಾ ಇದ್ದೆ, ಎಷ್ಟು ನಿಮಿಷ ಇದೆ 4 ಮಿನಿಟ್ಸ್ ಇದೆ ಚಿಕ್ಕಿ ಅಂತ ಹೇಳ್ತಾ ಇದ್ದ. ಅಲ್ಲಿಂದ ನಮ್ಮನೆ 3rd ಫ್ಲೋರಲ್ಲಿ ಇರೋದ್ರಿಂದ ಲಿಫ್ಟಲ್ಲಿ ಹೋಗಬೇಕು ಇಲ್ಲ ಬರಬೇಕು. ಬಟ್ ಲಿಫ್ಟ್ ಕೆಟ್ಟೋಗ್ಬಿಟ್ಟಿತ್ತು. ನಾವು ಬರಬೇಕಾದ್ರೇ ಸಿಕ್ಕಾಕೊಂಡು ಹೊರಗಡೆ ಬರೋಕ್ಕೆ ತುಂಬ ಕಷ್ಟಪಟ್ವಿ. ಮತ್ತೆ ಬೇಡ ಅಂತ ಅಂದ್ಬಿಟ್ಟು ಅಲ್ಲಿಂದ ನಾವು ಹೊರಟ್ವಿ. ಅಲ್ಲಿಂದ ನಾನು ಡೆಲಿವ್ರಿ ತೊಗೋಬೇಕು ಅಂತ ಅವನೇನೇನೋ ಹೇಳ್ತಾ ಇದ್ದ ಪಿಜ್ಜಾನ. ಸೊ ಅದೇ ಇಲ್ಲಿ ರೆಕಾರ್ಡ್ ಮಾಡಿಕೊಂಡೆ. ತುಂಬ ಕ್ಯೂಟಾಗಿ ಮಾತಾಡ್ತಾ ಇದ್ದ. ಅನ್ಫಾರ್ಚುನೇಟ್ಲಿ ವಾಯ್ಸ್ ಮಿಸ್ ಆಗೋಗ್ಬಿಟ್ಟಿದೆ. ಅದಾದಮೇಲೆ ಇಲ್ಲಿ ನಮ್ಮ ಭಾವ ನಾನು ಇನ್ನೂ ಮೂಡಲ್ಲಿಂದ ಬಂದಿರಲಿಲ್ಲ ಅಂತ ಅಂದ್ಬಿಟ್ಟು ನನಗೆ ಸ್ವಲ್ಪ ಸರ್ಪ್ರೈಸ್ ಕೊಡೋಕ್ಕೆ ಅಂತ ಅಂದ್ಬಿಟ್ಟು ಡಾಮಿನೋಸಿಂದ ಪಿಜ್ಜಾ ಆರ್ಡರ್ ಮಾಡಿದರು. ಸೊ 6 in 1 ಪಿಜ್ಜಾ ಬರುತ್ತಲ್ಲ, ಅದೇನೇನೆ ಅವ್ರು ಆರ್ಡರ್ ಮಾಡಿದ್ದು. ನಾವು ಎಲ್ಲರೂ ವೆಜ್ ಆಗಿರೋದ್ರಿಂದ ನಾವು ನಾನ್ ವೆಜ್ ತಿನ್ನಲ್ಲ ಅಂತ ಅಂದ್ಬಿಟ್ಟು ವೆಜ್ ಪಿಜ್ಜಾನೇ ಆರ್ಡರ್ ಮಾಡಿದರು. ವೆಜ್ ಪಿಜ್ಜಾ ಇದು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಯಾವಾಗಲೂ ನಮ್ಮ ಮನೇಲಿ ಆರ್ಡರ್ ಮಾಡಿದ್ರೆ ಸ್ವಲ್ಪ ಲೆಫ್ಟ್ ಓವರ್ ಆಗ್ತಾಯಿತ್ತು. ಬಟ್ ಇದು ಎಕ್ಸಾಕ್ಟ್ಲಿ 8 ಮೆಂಬರ್ಸ್ಗೆ 6 ಡಿಫ್ರೆಂಟ್ ಟೈಪ್ಸ್ ಆಫ್ ಪಿಜ್ಜಾ ಕರೆಕ್ಟಾಗಿ ಬಂದಿತ್ತು. ಸೊ ಅಲ್ಲಿಂದ ನಾವು ಎಂಜಾಯ್ ಮಾಡ್ತಾಯಿದ್ವಿ. ಇದಾಗಿತ್ತು ನನ್ನ ದಿನ. ನಿಮ್ಮ ಲೈಫ್ ಹೇಗಿರುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸ್ಕೊಳ್ಳಿ. ಈ ಥರದ ಹೆಚ್ಚಿನ ವೀಡಿಯೋಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ರಿಯಲ್ ಲೈಫ್ ಮಾಮ್ ವೀಡಿಯೋಸ್.